ಇವತ್ತು ನಾನು ಒಬ್ಬ ಧನವಂತನ ಪರಿಚಯ ಮಾಡ್ತೀನಿ. ಯಾರ ಧನವಂತನು ಅಂತೇಳಿ ನಾವು ಇವತ್ತು ನೋಡೋಣ. ಪ್ರಪಂಚದಲ್ಲಿ ನಾನಾ ರಕವಾಗಿ ಧನವಂತರಿದ್ದಾರೆ. ಅಂದ್ರೆ ಇವಾಗ ನಾವು ಟ್ರೈನಾಗ ಪ್ರಯಾಣ ಮಾಡ್ತಿದ್ವಿ ಅನ್ಕೋ. ಟ್ರೈನಾಗ ಪ್ರಯಾಣ ಮಾಡ್ತಿರುವಾಗ AC ಬೋಗಿಗಳು ಅದಾವ, ಸ್ಲೀಪರ್ ಬೋಗಿ ಅದಾವ, ಜನರಲ್ ಬೋಗಿಗಳು ಅದಾವ. ಹೌದಾ? AC ಬೋಗಿನಲ್ಲಿ ಕೂಡ ಫಸ್ಟ್ AC, ಸೆಕೆಂಡ್ AC, ಥರ್ಡ್ AC ಅದಾವ. ಅಂದ್ರೆ ಫಸ್ಟ್ AC-ನಲ್ಲಿ ಪ್ರಯಾಣ ಮಾಡ್ತಿರೋರು ಸ್ವಲ್ಪ ಅವರು ಉನ್ನತವಾದ ಫೈನಾನ್ಷಿಯಲ್ ನಲ್ಲಿ ಒಂದು ಒಳ್ಳೆ ಸ್ಥಿತಿನಾಗಿರ್ತಾರ. ಅವ್ರು ಯಾವಾಗಲೂ ಫಸ್ಟ್ AC-ನಲ್ಲಿ ಪ್ರಯಾಣ ಮಾಡ್ತಿರ್ತಾರೆ. ಸೆಕೆಂಡ್ AC-ನಲ್ಲಿ ಪ್ರಯಾಣ ಮಾಡೋರು ಅವರು ಕೂಡ ಸ್ವಲ್ಪ ಅವ್ರಕಿನ್ನ ಒಂದು ಇದು. ಥರ್ಡ್ AC-ನಲ್ಲಿ ಇರೋರು ಅವರು ಒಂದು ರೀತಿಯಾಗಿ ಧನವಂತ. ಸ್ಲೀಪರ್ ನಲ್ಲಿ ಇರೋರು ಹಂಗ ನೋಡ್ರಿ, ಒಂದೊಂದು ರೀತಿನಲ್ಲಿ ನಾವು ನೋಡಿದಾಗ ಧನವಂತರು ನಮಗೆ ಕಾಣುತ್ತಾರೆ. ಇವಾಗ ಮಾಮೂಲಾಗಿ ಏನು ಹಣ ಇಲ್ದವರು, ಏನು ಅವರಿಗೆ ಧನ ಇಲ್ದವರು ಮಾಮೂಲಾಗಿ ಇವತ್ತೇ ಊಟ ಮಾಡಿ, ಇವತ್ತೇ ದುಡ್ಕೊಂಡು, ಇವತ್ತೇ ತಿಂದು ಕೂಲಿ ಮಾಡೋಂಥವ್ರು ಫಸ್ಟ್ AC-ನಲ್ಲಿ ಹಂಗ ಹೋಗಕ್ ಆಗ್ತದೆ. ಅವ್ರಿಗೆ ಆಗೋದಿಲ್ಲ. ಎದಕ್ಕೆ ಆಗೋದಿಲ್ಲ ಅಂದ್ರೆ ಅವ್ರ ಸ್ಥಿತಿ ಅಷ್ಟೇ ಇದೆ. ಅಂದ್ರೆ ಫಸ್ಟ್ AC-ನಲ್ಲಿ ಹೋಗ್ತವನಂದ್ರೆ ಅವ್ನು ಸ್ವಲ್ಪ ಧನವಂತನ ಆಗಿದ್ದಾನೆ కాబట్టిನೇ ಅವನು ಹೋಗ್ತಾನೆ. ಅಂದ್ರೆ ನಾನಾ ರಕವಾಗಿ ಧನವಂತರು ಅದಾರ. ಇವಾಗ ನಾವು ನಿಮ್ಗೆ ಅರ್ಥ ಹಂಗ ಹೇಳ್ತೀವಿ. ಇವಾಗ ಪ್ಲೇನ್ ಐತೆ, ಪ್ಲೇನ್ನಲ್ಲಿ ಕೂಡ ಫಸ್ಟ್ AC, ಸೆಕೆಂಡ್ AC ಅನ್ನೋದು ಇರ್ತಾವ. ಅದ್ರಲ್ಲಿ ಕೂಡ ಹೆಂಗ ಇಲ್ಲಿ ಜನರಲ್, ಅದೇ ರೀತಿಯಲ್ಲಿ ಸ್ಲೀಪರು, AC-ನಲ್ಲಿ ಫಸ್ಟ್ ಸೆಕೆಂಡ್ AC ಇರುತ್ತಲ್ಲ, ಹಂಗೆ ಸೇಮ್ ಕೂಡ ಪ್ಲೇನ್ ನಲ್ಲಿ ಕೂಡ ಇರ್ತದೆ. ಫಸ್ಟ್ AC-ನಲ್ಲಿ ಅವನು ಪ್ರಯಾಣ ಮಾಡ್ತಾ ಇದ್ದಾನಂದ್ರೆ ಪ್ಲೇನ್ ನಲ್ಲಿ ಅವನು ಸ್ವಲ್ಪ ಒಳ್ಳೆ ಸ್ಟೇಟಸ್ ಇರೋನು, ಒಳ್ಳೆ ಧನವಂತನು. ಅವನು ಅದ್ರಲ್ಲಿ ಪ್ರಯಾಣ ಮಾಡ್ತಾನ. ಪ್ಲೇನ್ ನಲ್ಲಿ ಪ್ರಯಾಣ ಮಾಡೋರು ಎಲ್ಲರೂ ಅದಾರ. ಆದ್ರೆ ಪ್ಲೇನ್ ನಲ್ಲಿ ಕೂಡ ಫಸ್ಟ್ AC-ನಲ್ಲಿ ಪ್ರಯಾಣ ಮಾಡೋರು ಕೂಡ ಅದಾರ. ಪ್ಲೇನ್ ನಲ್ಲಿ ಪ್ರಯಾಣ ಮಾಡೋರು ಒಂದು ರೀತಿನಲ್ಲಿ ಧನವಂತರು. ಅದ್ರಲ್ಲಿ ಇನ್ನ ಫಸ್ಟ್ ಕ್ಲಾಸ್ ನಲ್ಲಿ ಪ್ರಯಾಣ ಮಾಡೋರು ಅವ ಇನ್ನ ಧನವಂತ. ಹೌದಾ? ಇದ್ರಕ್ಕಿಂತ ಧನವಂತರು ಅದಾರ. ಯಾರು ಗೊತ್ತಾ? ಪ್ಲೇನ್ನ ಬಾಡಿಗೆಗೆ ತಗೊಂಡು ಟ್ರಾವೆಲ್ ಮಾಡೋರು ಕೂಡ ಅದಾರ. ಅರ್ಥ ಇದೆ? ಜೆಟ್ ಪ್ಲೇನ್ಸ್ ಅಂತ ಬರ್ತಾವ. ಅವನ್ನ ಬಾಡಿಗೆಗೆ ತಗೊಂಡು ಅವನು ಕೂಡ ತಗೊಂಡು ಪ್ರಯಾಣ ಮಾಡಿದ್ರೆ ಅವರು ಇವ್ರಕಿನ್ನ ಧನವಂತರು. ಫಸ್ಟ್ ಕ್ಲಾಸ್ ನಲ್ಲಿ ಪ್ರಯಾಣ ಮಾಡೋರು ಧನವಂತರಾದ್ರೆ, ಫ್ಲೈಟ್ನೇ ಬಾಡಿಗೆಗೆ ತಗೊಂಡು ಪ್ರಯಾಣ ಮಾಡೋರು ಅವನಕಿನ್ನ ಧನವಂತರು. ಅದೇ ರೀತಿಯಲ್ಲಿ ಇನ್ನೂ ಕೆಲವೊಂದು ಧನವಂತರು ಇದಾರ. ಅವ್ರು ಯಾರಂದ್ರೆ ಫ್ಲೈಟ್ನೇ ಕೊಂಡ್ಕೊಂಡು ಆ ಫ್ಲೈಟ್ ಓನರ್ಗಳಾಗಿ ಪ್ರಯಾಣ ಮಾಡ್ತಾರೆ. ಅವರು ಇವ್ರಿಗಿನ್ನ ಧನವಂತರು. ನಾನು ಎಷ್ಟು ಮಂದಿ ಹೇಳಿದಾಗ 3 ಹೇಳ್ದ. ಯಾರು? ಮೊದಲು ಫಸ್ಟ್ ಕ್ಲಾಸ್ AC-ನಲ್ಲಿ ಪ್ರಯಾಣ ಮಾಡೋನು ಅವನು ಧನವಂತನು. ಇನ್ನೊಬ್ಬನು ಬಾಡಿಗೆಗೆ ತಗೊಂಡು ಪ್ಲೇನ್ ಜರ್ನಿ ಮಾಡೋನು ಅವನಿಗಿನ್ನ ಧನವಂತನು. ಪ್ಲೇನ್ನೇ ಕೊಂಡ್ಕೊಂಡು ಪ್ರಯಾಣ ಮಾಡೋನು ಇವನಿಗಿನ್ನ ಧನವಂತನು. ಇನ್ನ 4 ಧನವಂತರು ಕೂಡ ಅದಾನ. ಯಾರು ಗೊತ್ತಾ? ಈ ಪ್ಲೇನ್ಗಳು ಎಲ್ಲದನ್ನ ಪರ್ಚೇಸ್ ಮಾಡಿ ಟ್ರಾವೆಲ್ಸ್ ಇರ್ತಾರ ನೋಡು, ಏರ್ ಟ್ರಾವೆಲ್ಸ್ ಇರ್ತಾರ ನೋಡು. ಈಗ ಬಸ್ಗಳು ಎಲ್ಲ ಅನ್ಕೋ, ಎಲ್ಲ ಬಸ್ಗಳು ಓಡಾಡ ಇರ್ತಾನ. ಅವನು ಇವನ್ಗಿನ ಧನವಂತನು. ವಿಜಯಮಾಲೆ ಅದಾನ, ಅವ್ನ್ ಕಿಂಗ್ ಫಿಶರ್ ಏರ್ಲೈನ್ಸ್ ಇತ್ತು. ಹಂಗ ಏರ್ಲೈನ್ಸ್ ನ ತಗೊಂಡು ರನ್ ಮಾಡೋರು ಅವ್ರು ಇನ್ನೂ ಧನವಂತ. ಹಂಗ ನಾನಾ ರಕವಾಗಿ ನಾವು ಪ್ರಪಂಚದಲ್ಲಿ ನೋಡುವಾಗ ನಮಗೆ ಧನವಂತರು ಕಾಣ್ತಾನೆ ಇರ್ತಾರೆ. ಈ ರೀತಿಯಾಗಿ ಧನವಂತರು ಇದಾರೆ. ಆದ್ರೆ ಈ ಪ್ರಪಂಚದಲ್ಲಿ ಎಲ್ಲರೂ ಈ ಸೈಂಟಿಸ್ಟ್ಗಳು ಇವರೆಲ್ಲರೂ ಮೇನ್ ವ್ಯಕ್ತಿಗಳು ಏನ್ ಮಾಡ್ಯಾರಂದ್ರೆ, ಪ್ರಪಂಚದಲ್ಲೇ ಧನವಂತರು ಯಾರಿದಾರಪ್ಪ ಅಂತೇಳಿ ಇವರೆಲ್ಲ ಕುತ್ಕೊಂಡು ಸರ್ವೆ ಮಾಡ್ಯಾರ. ಅದೇ ಇವಾಗ ಇಲನ್ ಮಾಸ್ಕ್ ಅದನ್ನ, ಇವಾಗ ಇಲನ್ ಮಾಸ್ಕ್ ಅದನ್ನ. ಬಟ್ ಒಂದ್ ಸರ್ವೆ ಮಾಡ್ಯಾರ. ಆ ಸರ್ವೆನಲ್ಲಿ ಏನಂತ ಹೇಳತ್ತಂದ್ರೆ, ಜೆಫ್ ಬೆಜೋಸ್ ಅನ್ನೋ ಒಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲೇ ಧನವಂತನಾಗಿ ಅದನ್ನ, ಈ ಪ್ರಪಂಚದಲ್ಲೇ ಧನವಂತನ. ಹೆಂಗ ಅವನು ಧನವಂತನಾಗಿ ಅವನ್ನ ನೋಡಿದಾರಂದ್ರೆ, ಆ ಧನವಂತನ ಏನಂತ ಹೇಳ್ತಾ, ಇಂಥ ಧನವಂತನು ಒಟ್ಟ ಮುಂದೆ ಯಾರು ಇರೋದಿಲ್ಲ, ಇನ್ನು ಮುಂದೆ ಕೂಡ ಯಾರು ಬರೋದಿಲ್ಲ ಅನ್ನೋ ಲೆಕ್ಕದಾಗ ಅವನ್ನ ಸರ್ವೆ ಮಾಡ್ಯಾರ ಅನ್ನೋದು. ಏನ್ ನೋಡಿ ಸರ್ವೆ ಮಾಡ್ಯಾರ ಅಂದ್ರೆ,
ಈ ಪ್ರಪಂಚನಾಗ ಇರೋ ಬಂಗಾರ ಎಲ್ಲವೂ ತಗೊಂಡು ನೋಡಿದಾಗ ಅದ್ರಾಗ ಅರ್ಧ ಬಂಗಾರ ಇವನ ಹತ್ರನೇ ಇದಂತ. ಅರೇ ಸ್ವಲ್ಪ ಚೈನ್ ಹಾಕೊಂಡು ಒಂದ್ 2-3 ಚೈನ್ ಹಾಕೊಂಡು ಬ್ರಾಸ್ಲೆಟ್ ಹಾಕೊಂಡು ಕೈಯಾಗ ಉಂಗುರ ಇಟ್ಕೊಂಡ್ರೆ ಎಷ್ಟು ಎಷ್ಟು ಧನವಂತನಂತ. ಅಂದ್ರೆ ಈ ಎಲ್ಲ ಇಷ್ಟಕ್ಕೆ ಅಂದ್ರೆ ಅವನು ಟೋಟಲ್ ಪ್ರಪಂಚದಲ್ಲಿರೋ ಬಂಗಾರನೇ ಅರ್ಧ ಬಂಗಾರ ಅವನ ಹತ್ರ ಐತಂದ್ರೆ ಅವನು ಅಷ್ಟು ಧನವಂತನಂತ. ಇವನ್ನ ನಂಬರ್ 1 ಆಗಿ ನೋಡೋರು. ನಂಬರ್ 2 ಧನವಂತರು ಕೂಡ ಅದಾನ. ಯಾರು ಗೊತ್ತಾ? ಬೈಬಲ್ನಾಗ ಅದನ್ನು ಅಗಸ್ಟಸ್ ಅಂತೇಳಿ ಕಿಂಗ್. ಯೇಸುಸ್ವಾಮಿ ಹುಟ್ಟಿದಾಗ ಆ ಅಗಸ್ಟಸ್ ರೋಮ ಪ್ರಭುತ್ವಗೆ ಚಕ್ರವರ್ತಿ ಆಗಿರ್ತಾನೆ. ಅವಾಗ ಸೆನ್ಸಸ್ ಮಾಡಂತೇಳಿ ಕರೀತಾನೆ. ಅವಾಗ ಮರಿಯಲು ಮತ್ತೆ ಯೋಸೆಫು ಇವ್ರಿನ್ನ ಗರ್ಭಿಣಿ ಆಗಿರ್ತಾಳೆ. ಅವಾಗ ಕರ್ಕೊಂಡ್ ಸೆನ್ಸಸ್ಗೆ ಅಂತೇಳಿ ಕರ್ಕೊಂಡ್ ಬರ್ತಾರೆ. ಆ ಟೈಮ್ನಲ್ಲಿ ಆ ಸೆನ್ಸಸ್ ಮಾಡಂತ ಯಾರು ಗೊತ್ತಾ? ಈ ಅಗಸ್ಟಸ್. ಇವ್ರ ಸರ್ವೆನಲ್ಲಿ ಈ ಅಗಸ್ಟಸ್ ಅನ್ನೋದು ಸೆಕೆಂಡ್ ಧನವಂತರು. ಆಯ್ತು ನೋಡ್ರಿ, ಲೂಕಾಸು ವಾರ್ತೆ 2ನೇ ಅಧ್ಯಾಯ ಅಥವಾ ಇಲ್ಲ, ಲೂಕಾಸು ವಾರ್ತೆ 2:1. ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾನೇಶುಮಾರಿ ಬರೆಸಿಕೊಳ್ಳಬೇಕೆಂದು. ಕಾನೇಶುಮಾರಿ ಅಂದ್ರೆ ಏನು? ಸೆನ್ಸಸ್, ಅರ್ಥ ಆಯ್ತಾ? ಜನಸಂಖ್ಯೆ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಔಗಸ್ಟನಿಂದ ಹೊರಟಿತು. ಔಗಸ್ಟನ್, ಇಂಗ್ಲಿಷ್ ಅಗಸ್ಟಸ್ ಅಂತ. ಈ ವ್ಯಕ್ತಿ ನಂಬರ್ 2 ಧನವಂತನು. ಫಸ್ಟ್ ಯಾರು? ಈ ಜೆಫ್ ಬೆಜೋಸ್. ಈತ ಆಫ್ರಿಕನ್ ಕಂಟ್ರಿನಲ್ಲಿ ಮಾಲಿ ಚಕ್ರವರ್ತಿ ಅಲ್ಲ. ನಾನೇನು ಒಬ್ಬರು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಹಂಗೆ ಹೇಳೋದಿಲ್ಲ. ನಾನು ನಿಮ್ಗೆ ಅರ್ಥ ಆಗೋದು ಅಂತ ಹೇಳ್ತೇನೆ. ಇದ್ರಾಗ ನಮ್ಮ ಇಂಡಿಯಾದಲ್ಲಿ ಒಬ್ಬನು ಬರ್ತಾನ, ಅಕ್ಬರ್, ಕೇಳಿದ್ರ? ಆತ ನಂಬರ್ 4 ಪ್ಲೇಸ್ನಾಗ ಬಂದಾನ. ಈ ರೀತಿಯಾಗಿ ನಾನಾ ರಕವಾಗಿ ಧನವಂತರು ನಮಗೆ ಕಾಣುತ್ತಾರೆ. ಎಲ್ಲಾ ಧನವಂತರು ಇದ್ದಾಗ ಕೂಡ ಇವ್ರನ್ನ ನಾವು ಧ್ಯಾನ ಮಾಡ್ತಿರುವಾಗ ಬೈಬಲ್ನಲ್ಲಿ ನನಗೊಂದು ವಚನ ಗುರುತು ಬಂತು. 2ನೇ ಕೊರಿಂಥಿ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಆತನು ಐಶ್ವರ್ಯವಂತನಾಗಿದ್ದು ಯಾರು? ಯೇಸು ಸ್ವಾಮಿ. ಈತ ಐಶ್ವರ್ಯವಂತನು ಆಗಿದ್ದಾನೆ. ಹೆಂಗಾಗಿದ್ದಾನ? ಇವ್ರನ್ನ ಸರ್ವೆ ಮಾಡ್ಯಾರ. ಹೆಂಗ್ ಸರ್ವೆ ಮಾಡ್ಯಾರ? ಈ ವ್ಯಕ್ತಿತ್ವದಲ್ಲಿ ಈ ಪ್ರಪಂಚದಲ್ಲಿರೋ ಬಂಗಾರನೆಲ್ಲ ತಗೊಂಡು ಅಳತೆ ಮಾಡಿದಾಗ ಇವನ ಹತ್ರ ಅರ್ಧ ಬಂಗಾರ ಐತಂತ. ಅಂದ್ರೆ ಅವನ ಹತ್ರ ಅರ್ಧ ಬಂಗಾರ ಐತೆ. ಇವ್ರು ಅಷ್ಟು ವಿಲುವಾಗಿ ಇರುವಂತ ವ್ಯಕ್ತಿ, ಅಷ್ಟು ಸೌಕಾರ ಇವನು ಅಂತೇಳಿ ಲೆಕ್ಕ ಹಾಕ್ತಾರ. ಇಲ್ಲಿ ಯೇಸು ಸ್ವಾಮಿ ಐಶ್ವರ್ಯವಂತರ ಅಂತ ಹೇಳ್ತಾರೆ. ಯೇಸು ಸ್ವಾಮಿ ನಾವು ಏನು ನೋಡಿ ಐಶ್ವರ್ಯ ಲೆಕ್ಕ ಹಾಕ್ಬೇಕು? ಕೊಲೋಸಿ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನ. ಭೂಪರಲೋಕಗಳಲ್ಲಿರುವ ದೃಶ್ಯವಾದಗಳೆಲ್ಲವೂ ಸಿಂಹಾಸನಗಳಾಗಲಿ ಪ್ರಭುತ್ವಗಳಾಗಲಿ ದೊರೆತನಗಳಾಗಲಿ ಅಧಿಕಾರಿಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಏನಲ್ಲಿ ಸೃಷ್ಟಿಸಲ್ಪಟ್ಟವಂತ? ಭೂಪರಲೋಕದಲ್ಲಿರುವ ಅದೃಶ್ಯಗಳೆಲ್ಲವೂ ಸಿಂಹಾಸನಗಳಲ್ಲಿ, ಪ್ರಭುತ್ವಗಳಲ್ಲಿ, ದೊರೆತನಗಳಲ್ಲಿ, ಅಧಿಕಾರಿಗಳಲ್ಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೇ ಸೃಷ್ಟಿಸಲ್ಪಟ್ಟವು. ಆಮೇಲೆ ಸರ್ವವು ಆತನಿಗಾಗಿಯೇ ಸೃಷ್ಟಿಸಲ್ಪಟ್ಟ. ಅಂದ್ರೆ ಸರ್ವ ಅಂದ್ರೆ ಯಾವುವು? ಭೂ ಪರಲೋಕಗಳು, ಆಕಾಶ, ಮಹಾಕಾಶವು. ಭೂಮಿನಲ್ಲಿ ಅಲ್ಲ, ಆಕಾಶದ ಮೇಲೆ ಕೂಡ ಅದನ್ನು ಐಶ್ವರ್ಯವಂತನು. ನಾವು ಕಣ್ಣೆತ್ತಿ ಆಕಾಶ ನೋಡಿದ್ರೆ ನಮ್ಗೆ ಎಷ್ಟು ನಕ್ಷತ್ರಗಳು ಕಾಣ್ತವೆ ಹೇಳ್ರಿ? ಎಷ್ಟೋ ನಕ್ಷತ್ರಗಳು ಕಾಣ್ತಾವ. ಕೋಟಿ ನಕ್ಷತ್ರಗಳಾಗ. ಆ ನಕ್ಷತ್ರಗಳಾಗ ಒಂದು ನಕ್ಷತ್ರ ಈ ಭೂಮಿ. ಈ ಭೂಮಿ ಮೇಲೆ ಇರುವಂತ ಒಬ್ಬ ಧನವಂತನ ನಾವು ಲೆಕ್ಕ ಹಾಕಿದ್ರೆ ಅವನು ಎಷ್ಟೋ ಧನವಂತನಾದ್ರೆ, ನಾವು ಆರಾಧಿಸುವಂತ ದೇವರು ಆಕಾಶ ಮಹಾಕಾಶವುಳ್ಳವೇ ಅತ್ಯುತನು.
ಅವೆಲ್ಲದಕ್ಕೂ ಆಧಾರಭೂತನಂತ. ಆಧಾರಭೂತನಂದ್ರೆ ಏನು? ಸಮಸ್ತಕ ಆಧಾರ ಆತೆ, ಪ್ರತಿದಿಗೂ ಆಧಾರ ಆತೆ, ಆತಗಾಗಿಯೇ ಸೃಷ್ಟಿಸಲ್ಪಟ್ಟದ್ದು. ಇವಾಗ ಮನೆ ಐತೆ, ಮನೆಗೆ ಆಧಾರ ಫೌಂಡೇಶನ್ ನಿಂತ್ಕೋಬೇಕಂದ್ರೆ ಏನ್ ಬೇಕದು? ಮನೆ ನಿಂತ್ಕೋಬೇಕಂದ್ರೆ ಫೌಂಡೇಶನ್ ಬೇಕು. ಬುನಾದಿ ಇಲ್ಲಾಂದ್ರೆ ಮನೆ ನಿಂದಿರ್ತದ? ತುಫಾನು, ಗಾಳಿ, ಮಳೆ ಬಂದತ್ತಂದ್ರೆ ಜಗ್ಗಿರುತ್ತೆ, ಮತ್ತೆ ನಿಂದಿರೋದಿಲ್ಲ. ಹೌದಿಲ್ಲ? ಬುನಾದಿ ಸ್ಟ್ರಾಂಗ್ ಇದ್ರೆ ಮನೆ ಅಂದ್ರೆ ಮನೆಗೆ ಆಧಾರ ಏನು? ಬುನಾದಿ. ಅಂದ್ರೆ ಸಮಸ್ತಕ್ಕೂ ಆಧಾರ ಯಾರು? ದೇವರು. ಆಮೇಲೆ ನಮ್ಮ ಜೀವಿತಗಳಿಗೆ ಆಧಾರ ಯಾರು? ದೇವರೇ. ಸಮಸ್ತಕ್ಕೂ ಆಧಾರ ಅಂದ್ರೆ ಮತ್ತೆ ನಮಗೂ ಕೂಡ ಆಧಾರ ಆತಲ್ಲ, ನಮ್ಮ ಜೀವಿತಗಳು ಆಧಾರ ಆತಲ್ಲ, ನಮ್ಮ ಮಕ್ಕಳಿಗೆ ಆಧಾರ ಆತಲ್ಲ. ಆತಿದ್ರೇನೆ ನಾವು ನಿಂದಿರ್ತೀವಿ, ಆತಿದ್ರೇನೆ ನಾವು ಸ್ಥಿರ ಪಡ್ತೀವಿ. ಆತಿಲ್ಲ ಅಂದ್ರೆ ನಾವು ಯಾರು ನಿಂದಿರಕ್ಕಾಗೋದಿಲ್ಲ. ಸಮಸ್ತಕ್ಕೂ ಐಶ್ವರ್ಯವಂತನ ಯಾರಾಗ್ಯಾರಂತ? ದೇವರಾಗ. ಆತನ ಐಶ್ವರ್ಯವಂತನಾಗಿ ನಮ್ಮನ್ನು ನಡೆಸ್ತದನ, ನಮ್ಮನ್ನು ಬಲಪಡಿಸ್ತದನ, ನಮಗೆ ಧೈರ್ಯ ಕೊಡ್ತಾನ. ಏನು ಅದಕ್ಕೆ ಹೇಳ್ತಾನ, ಏನಂತ ಹೇಳ್ತಾನೆ ಗೊತ್ತಾ? ಇವತ್ತು ಚಿಂತೆ ನಿನಗೆ ಇವತ್ತು ಸಾಕು, ನಾಳೆ ಚಿಂತೆ ನೀನು ಮಾಡಬೇಡ. ನೀನು ಆಲೋಚನೆ ಮಾಡಿದ್ರೆ ಕೂಡ ನೀನು ಒಂದು ಮೊಳ ಉದ್ದ ಬೆಳಗ್ಗೆ ಕೂಡ ಆಗೋದಿಲ್ಲ. ಆಕಾಶ ಪಕ್ಷಿಗಳನ್ನು ನಾನು ಪೋಷಿಸ್ತಾ ಇದ್ದೀನಿ, ಅಡಿ ಹೂಗಳನ್ನು ನಾನು ಪೋಷಿಸ್ತಾ ಇದ್ದೀನಿ, ಅದಕ್ಕಿಂತ ನೀವು ಶ್ರೇಷ್ಠರು. ಅಂತ ಉನ್ನತವಾದ ದೇವರು, ಅಂತ ಉನ್ನತವಾದ ಧನವಂತನು, ಐಶ್ವರ್ಯವಂತನಾದ ದೇವರನ್ನ ನಾವು ಆರಾಧಿಸ್ತೇವೆ. ನೋಡಿ, ಎಷ್ಟು ಧನವಂತರನ್ನೇ ನಾವು ನೋಡಿದಾಗ ಹಬ್ಬ ಇವರೆಷ್ಟೋ ಧನವಂತರು ಅನ್ಕೊಂತೀವಿ. ಇವಾಗ ನಾವು ಅನ್ಕೊಂಡಿವಿ, ಲೆಕ್ಕ ಹಾಕ್ತೀವಿ. ಫಸ್ಟ್ ಕ್ಲಾಸ್ ನಲ್ಲಿ ಇರುವಂತ ಧನವಂತನು, ಆಮೇಲೆ ಅದು ಬಾಡಿಗೆ ತಗೋರಂತ ಧನವಂತನು, ಅದೇ ರೀತಿ ಅದು ಓನರ್ ಧನವಂತನು, ಆ ಟ್ರಾವೆಲ್ಸ್ ನಡುವಂತ ಧನವಂತರು, ಇಷ್ಟು ಐಶ್ವರ್ಯವಂತರು ನೋಡಿದಾಗ ಅಬ್ಬೋ ಎಷ್ಟು ಐಶ್ವರ್ಯವಂತರಲ್ಲ ಅಂತ ನಮ್ಗೆ ಅನಿಸ್ತು. ಅದು ಎಲ್ಲಿ? ಇಲ್ಲಿ ಈ ಭೂಮಿ ಮೇಲೆ. ಆತನು ಸಮಸ್ತ ಕೋಟಾನು ಕೋಟಿ ನಕ್ಷತ್ರಗಳನ್ನ ಸೃಷ್ಟಿ ಮಾಡಿ, ಆಕಾಶವು ನನ್ನ ಸಿಂಹಾಸನವು, ಭೂಮಿ ನನ್ನ ಪಾದಪೀಠವಂತೇಳಿ ಅತ್ಯುನ್ನತ ಸಿಂಹಾಸನ ಆಸೀನನಾಗಿ ಕುಂತಾನ. ನಾವು ಎಂತ ದೇವ್ರನ್ನ ಆರಾಧಿಸ್ತಾ ಇದೀವಿ ನೋಡ್ರಿ. ಆಮೇಲೆ ನಾವು ದೇವ್ರನ್ನ ಬರ್ತಿದೀವಿ, ನಾವು ಸ್ತುತಿಸ್ತಾ ಇದೀವಿ, ನಾವು ಕೊಂಡಾಡ್ತಾ ಇದೀವಿ. ಫಸ್ಟ್ ಆಫ್ ಆಲ್ ಆತ ಏನಾಗಿದಾನಲ್ಲ ನಾವು ತಿಳ್ಕೋಬೇಕ. ಆಮೇಲೆ ಆತ ಏನಾಗ್ಯಾನ, ನಾವು ಆರಾಧಿಸುವ ತಂದೆ ಏನಾಗಿದಾನ, ಆತನ ಸ್ಥಾನ ಏನು, ಆತನ ಉನ್ನತವಾದ ಪದವಿ ಏನು, ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಸಮಸ್ತಕ್ಕೂ ಆಧಾರಭೂತನಾದ ಸಕಲ ಐಶ್ವರ್ಯವಂತನು. ಯಾರನ್ನ ಬಂದು ನಿನಗೆ ಯೇಸು ಸ್ವಾಮಿ ಯಾರು ಅಂತ ಕೇಳಿದ್ರೆ, ನಾನು ಯೇಸು ಸ್ವಾಮಿ ಧನವಂತನು, ಆಮೇಲೆ ನಾನು ಯೇಸು ಸ್ವಾಮಿ ಐಶ್ವರ್ಯವಂತನು. ಸರಿ, ಯೇಸು ಸ್ವಾಮಿ ಐಶ್ವರ್ಯವಂತರೇನಾ? ಯೋಹಾನು ಯೇಸು ಸ್ವಾಮಿ ಬಗ್ಗೆ ಇನ್ನೊಂದು ಮಾತು ಹೇಳ್ತಾರೆ. ಯೇಸು ಸ್ವಾಮಿ ಯಾರಂತೇಳಿ ಯೋಹಾನು ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆಮೆನ್. ಆ ವಾಕ್ಯವು ದೇವರಾಗಿತ್ತು. ಇಲ್ಲಿ ಪೌಲು ಏನಂತ ಹೇಳ್ತಾನ? ಆತನು ಐಶ್ವರ್ಯವಂತನಂತ ಹೇಳ, ಐಶ್ವರ್ಯವಂತನಾಗಿ ಹೇಳ್ತಾನ ದೇವರು. ಅದೇ ರೀತಿಯಲ್ಲಿ ಇಲ್ಲಿ ಯೋಹಾನ ಏನಂತ ಹೇಳ್ತಾನ? ಆತನೇ ದೇವರ ಅಂತ ಹೇಳ್ತಾನ. ಆಮೇಲೆ ಯೇಸ್ವಾಮಿನ ಎಲ್ಲರೂ ಪ್ರಪಂಚದಲ್ಲಿ ಹೆಂಗ್ ನೋಡ್ತಾರೆ ಹೇಳ್ರಿ? ಯೇಸ್ವಾಮಿ ಅಂದ್ರೆ ಯಾರಪ್ಪ? ಯೇಸ್ವಾಮಿನ ಆ ಶಿಲುಬೆ ಮೇಲೆ ಸತ್ತವನಲ್ಲ ಆತ, 3 ಮೇಕಿನ ಕೂಡ ಕಿತ್ಕೊಳಕ್ ಆಗಿಲ್ಲಲ್ಲ, ಆತನ ಬಗ್ಗೆ ನೀವು ಮಾತಾಡ್ತಾ ಇದೀರ ಅಂತ ಹೇಳ್ತಾರೆ. ಹೌದಾ? ಕೆಲವೇ ಮಾತುಗಳಿವೆ. ರೋಮ ಪ್ರಭುತ್ವರು ಅದನ್ನ ಹಿಡ್ಕೊಂಡು ಸಾಯಿಸಾರ, ಅದನ್ನ ಹೊಡೆದಾರ, ಶಿಲುವೆಗೆ ಹಾಕಾರ, ಮತ್ತೆ ಆತನ ನಾನಾರಕವಾಗಿ ಹಿಂಸಿಸಾರ, ಮುಳ್ಳು ಕಿರೀಟ ಇಟ್ಟಾರ, ಮಖಕ್ಕ ಉಗುಳ್ಯಾರ, ಕೊರಡೆಗಳು ತಗೊಂಡು ಹೊಡೆದಾರ. ಹಂಗೆ ನೋಡ್ತಾರ. ಇಷ್ಟುವರೆಗೆ ಎಷ್ಟು ಗೊತ್ತ? ಇವಾಗ ಈ ಕ್ರಿಸ್ಮಸ್ ಬಂದನಗ ಇನ್ನೊಂದು ಸ್ಟೆಪ್ ಹಾಕ್ತಾರ. ಏನ ಇನ್ನ ಗೋಧಿಗಳು ಮನಸ್ತಾರ, ಬಾಳೆ ಹೇಳಿ ಅದೇ ರೀತಿ ನೋಡ್ತಾರೆ ಯೇಸ್ವಾಮಿನ. ಯೇಸ್ವಾಮಿನ ನೋಡೋಂತ ದೃಷ್ಟಿಗಳು ನೋಡಿ ಹೆಂಗಿದಾವ. ಕ್ರೈಸ್ತವರು ಏನು ಮಾಡ್ತಾರ? ಕ್ರಿಸ್ಮಸ್ ಬಂದ್ರೆ ಯೇಸ್ವಾಮಿ
ಗೋರಿನಲ್ಲಿರುವಂತ ಯೇಸುಸ್ವಾಮಿನ ನೋಡ್ತಾರೆ. ಅಂದ್ರೆ ಈ ಒಂದು ಆಲೋಚನೆ ವಿಧಾನನೇ ಭಾರಿ ಮುಂದಿನಲ್ಲ ಇದೆ. ಅದ್ರ ವಾಕ್ಯ ಏನಂತ ಹೇಳುತ್ತಂದ್ರೆ, ಯೇಸು ಸ್ವಾಮಿ ಐಶ್ವರ್ಯನಂತ, ಆತರ ಎಂತ ಐಶ್ವರ್ಯನಂತ, ಎಂತ ಧನವಂತನಂತ, ಆಕಾಶವು ಮಹಾಕಾಶವು ಸಮಸ್ತವು ಆಧಾರಭೂತನು ಆತೇ ಆಗ್ಯಾನಂತ. ಆ ಐಶ್ವರ್ಯವಂತನು, ಆ ಧನವಂತನು ದೀನನಾಗಿ ಬಂದನಂತ. ಆಮೇಲೆ ಹಾಲೆಲೂಯ. ಯಾಕಪ್ಪ ನೀನ್ ದೀನನಾಗಿ ಬಂದಿ ಅಂದ್ರೆ ನೀನ್ ಐಶ್ವರ್ಯವಂತನಾಗುವುದು. ಆಮೇಲೆ ನಾವು ಐಶ್ವರ್ಯವಂತರಾಗಕ ಆತನು ದೀನನಾಗಿ ಬಂದನ. ನೋಡ್ರಿ ಎಂತ ಉನ್ನತವಾದ ದೇವರು. ನಾವೇ ಇನ್ನೊಬ್ರು ಯಾರೇ ನಮ್ ಸಲುವಾಗಿ ದೀನರಾಗಂದ್ರೆ ಆತರ, ನಮ್ ಸಲುವಾಗಿ ತ್ಯಾಗ ಮಾಡಂದ್ರೆ ಮಾಡ್ತಾರ. ಇನ್ನ ಏನೇನು ಅಕ್ರಮ ಇದ್ರೆ ಬಡಗಂತನಾಗ ನೋಡ್ತಾರ. ಆದ್ರೆ ದೇವರು ತನ್ನ ಒಂದು ಸಿಂಹಾಸನ, ಮಹಾ ಅಧಿಕಾರನ, ಆ ಸಿಂಹಾಸನನ, ಆ ಘನತೆನ, ಆ ವೈಭವನ, ದೇವದೂತಗಳು ನಿತ್ಯವಾತನ ಸ್ತುತಿಸಿರುವಂತ ಆ ಪದವಿನ ಬಿಟ್ಟು ದೀನನಾಗಿ ಬಡವನಾಗಿ ಈ ಭೂಮಿ ಮೇಲೆ ಬಂದಿದ್ದಾನೆ. ಯಾಕಂದ್ರೆ ನಮ್ಮ ಸಲುವಾಗಿ ನಾವು ರಕ್ಷಣೆದಲ್ಲಿ ಬರಬೇಕು, ನಾವು ಐಶ್ವರ್ಯವಂತರಾಗಬೇಕು, ನಾವು ದೀನರಾಗಿರಬಾರ್ದು. ಉನ್ನತವಾದ ಕೃಪೆ ಅದು ನಮ್ಗೆ ದೇವ್ರು ಕೊಟ್ಟಿರೋದು. ಆಮೇಲೆ